ಏನಿವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನದ ಕಾರ್ಯಕ್ರಮ ಅಂಗವಾಗಿ ನಮ್ಮ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾ ಮತ್ತು ರಾಜ್ಯ ಕಾರ್ಯಕರ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನವನ್ನು ಸಲ್ಲಿಸಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಅವರು ಹುಟ್ಟು ಬರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟು ಬಂದಿಲ್ಲ ಅಂದರೆ ಈಗ ನಡೀತಾರಂಥ ಈ ರಾಜಕಾರಣ ಹಗರಣಗಳಾಗಲಿ ಬೇರೆ ಯಾವುದಾಗಲಿ ಯಾವುದನ್ನು ತಡೆಗಟ್ಟೋಕ್ಕಾಗಲ್ಲ. ಅಂಥವ್ರು ಬಂದಿಲ್ಲ ಅಂದರೆ ನಿಜವಾಗೂ ಮುಂದಿನ ದಿನಗಳಲ್ಲಿ ನಮ್ಮ ದಲಿತರಿಗಾಗಲಿ ಸವರ್ಣೀಯರಿಗಾಗಲಿ ಎಲ್ಲರಿಗೂ ಭಾಳ ಅನ್ಯಾಯ ಆಗ್ತದೆ. ಈಗ ನಡೀತಾ ಇರೋದು ನೋಡೋಕ್ಕೆ ಪ್ರತಿಯೊಂದು ಕಡೆ ಭ್ರಷ್ಟಾಚಾರ ಎಲ್ಲಿಗೂ ಭ್ರಷ್ಟಾಚಾರನೇ ತಾಂಡವಾಡ್ತಾ ಇದೆ. ಅದನ್ನು ತಡೆಗಟ್ಟಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥವರು ಮತ್ತೆ ಹುಟ್ಟು ಬರಬೇಕು ನಮ್ಮ ದೇಶಕ್ಕೆ. ಭಾಳ ಸಂತೋಷವಾದಂಥ ಕಾರ್ಯಕ್ರಮಗಳು ಮಾಡ್ತಾರೆ ಸರ್ಕಾರಕ್ಕೆ ನಾನು ಒಳ್ಳೆ ಗೌರವವನ್ನು ಸಲ್ಲಿಸ್ತೀನಿ. ನಮ್ಮ ಜೈ ಭೀಮ್ ಅಖಿಲ ಭಾರತದ ನೂತನ ರಾಜ್ಯಾಧ್ಯಕ್ಷರಾದಂಥ ಶ್ರೀರಾಮಣ್ಣವ್ರು ಬಂದಿದ್ದಾರೆ, ಮತ್ತು ಗೌರವಾಧ್ಯಕ್ಷರಾದಂಥ ನಮ್ಮ ಸಿದ್ದಪ್ಪನವರಿದ್ದಾರೆ, ಮತ್ತು ನಮ್ಮ ಇನ್ನೂ ಹಲವಾರು ನಮ್ಮ ಸಂಘಟನೆ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆಲ್ಲ ಬಂದು ಕಾರ್ಯಕ್ರಮನ ಭಾಳ ಯಶಸ್ವಿ ಮಾಡಿದ್ದಾರೆ. ಮತ್ತು ಸಮಾಜ ಕಲ್ಯಾಣ ಇಲಾಖೆ ಪ್ರತಿ ವರ್ಷವೂ ಸಹ ಇಂಥ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ. ಸಮಾಜ ಕಲ್ಯಾಣ ಇಲಾಖೆ ನಾನು ಅಧಿಕಾರಿಗಳಿಗೂ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಮಣಿವಣ್ಣರ್ ಸರ್ಗೂ ಮತ್ತು ರಾಕೇಶ್ ಸರ್ಗೂ ಇನ್ನೂ ಇಲ್ಲಿ ಬಂದಿರತಕ್ಕಂಥ ಪೊಲೀಸ್ ಇಲಾಖೆಯವರಿಗೂ ನಾನು ಅಭಿನಂದನೆಗಳು ಸಲ್ಲಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಡೀ ನಮ್ಮ ವಿಧಾನಸೌಧ ಮುಂದೆ ಮಾಡೋವಂಥ ಕಾರ್ಯಕ್ರಮಗಳು ಅಲ್ಲ ಇದು. ಇನ್ನೂ ಗ್ರಾಮಾಂತರ ಮಟ್ಟಗಳಲ್ಲಿ, ಜಿಲ್ಲಾ ಮಟ್ಟಗಳಲ್ಲಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ಕಡೆನೂ ಮಾಡಿದ್ರೆ ಜನಗಳಿಗೆ ಇನ್ನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇನ್ನೂ ಅರಿವು ಚೆನ್ನಾಗಿ ಮೂಡ್ತದೆ ಅಂತೇಳಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ಏಕತೆಯನ್ನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು